ನಾವು ಮಾಡ್ತೇವೆ ಕೊಡಿ. ಆಗ ಶ್ರೀಮಾತೆಯವರು ಹೇಳುತ್ತಾರೆ, ಮಗು ಇಷ್ಟು ಮಾಡಿ ಆಗಿದೆ, ಸ್ವಲ್ಪ ಇದೆ ಬಿಡು, ನಾನು ಮಾಡ್ತೇನೆ, ಪರವಾಗಿಲ್ಲ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಹೀಗೆ ಶ್ರೀಮಾತೆಯವರು ಕೆಲಸ ಕಾರ್ಯಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ರು. ಯಾರು ಸರಿಯಾಗಿ ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವರ ಮನಸ್ಸು ಬಹಳ ಚೆನ್ನಾಗಿರುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯಾರು ಕೆಲಸ ಕಾರ್ಯಗಳನ್ನು ಬಹಳ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಧ್ಯಾನ ಕೂಡ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ. ಯಾರಿಗೆ ಕೆಲಸ ಕಾರ್ಯವನ್ನೇ ಸರಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲವೋ ಅವರು ಧ್ಯಾನ ಏನ್ ಮಾಡ್ತಾರೆ, ಅವ್ರಿಗೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು. ಶ್ರೀಮಾತೆಯವರು ಅದೇ ರೀತಿ ಹೇಳ್ತಾ ಇದ್ರು. ಶ್ರೀಮಾತೆಯವರು ಹೇಳುತ್ತಾರೆ, ಯಾವಾಗಲೂ ಕೆಲಸ ಕಾರ್ಯ ಮಾಡುವುದರಿಂದ ಶರೀರವೂ ಚೆನ್ನಾಗಿರುತ್ತೆ, ಮನಸ್ಸೂ ಚೆನ್ನಾಗಿರುತ್ತೆ. ಬರ್ತಾ ಬರ್ತಾ ಮನುಷ್ಯ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡಿಕೊಂಡು ಬಿಟ್ಟಿದ್ದಾನೆ. ಶರೀರದಿಂದ ಮಾಡುವ ಕೆಲಸ ಕಾರ್ಯಗಳು ಪರಿಣಾಮವಾಗಿ ಇವನಿಗೆ ಬೇರೆ ಬೇರೆ ಚಿಂತೆಗಳು, ಹೊಸ ಹೊಸ ಸಮಸ್ಯೆಗಳು ನಿರ್ಮಾಣವಾಗಿವೆ. ಆದ್ದರಿಂದ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳೋದನ್ನು ಅಭ್ಯಾಸ ಮಾಡಿರಬೇಕು. ಒಮ್ಮೆ ಕಿಶೋರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಹತ್ರ ಹೇಳ್ತಾರೆ, ಅಮ್ಮ, ಬೇಲೂರು ಮಠದ ಕೆಲವು ಸಾಧುಗಳೆಲ್ಲ ತಪಸ್ಸು ಮಾಡಬೇಕು ಅಂತ ನಿರ್ಜನ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ನನಗೂ ಇಲ್ಲಿ ಬಹಳ ಕೆಲಸ ಕಾರ್ಯಗಳು, ಆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡುವುದರಿಂದ ನನ್ನ ಮನಸ್ಸು ಭಗವಂತನ ಕಡೆ ಹೋಗ್ತಾ ಇಲ್ಲ. ನಾನು ತಪಸ್ಸಿಗೆ ಅಂತ ಒಂದು ಕಡೆ ನಿರ್ಜನ ಪ್ರದೇಶಕ್ಕೆ ಹೋಗಿ ಬರ್ತೀನಿ. ಈ